ಎಲ್ರಿಗೂ ನಮಸ್ಕಾರ. ನಾನು ರೇಡಿಯೋ ಸಿಟಿ RJ ರೌಂಡ್ ರಚಿಸಿದ್ದು ಬೆಂಗಳೂರಿನ ಯಮ್ಮಿಯಸ್ಟ್ ಶೋ ದ ಟೇಸ್ಟ್ ಆಫ್ ಬೆಂಗಳೂರು. ಅಂಡ್ ಈ ಒಂದು ಎಪಿಸೋಡ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಬೆಂಗಳೂರಲ್ಲಿ ಸಾಕಷ್ಟು ಜಾಗಗಳಲ್ಲಿ ಅದ್ಭುತವಾಗಿರುವಂಥ ಬ್ರೇಕ್ಫಾಸ್ಟ್ ಸಿಗುತ್ತೆ. ಸೊ ಬೆಂಗಳೂರಲ್ಲಿ ಬಾಳೆ ಎಲೆಯಲ್ಲಿ ಸಾಕಷ್ಟು ಜಾಗಗಳಲ್ಲಿ ಲಂಚನ್ನು ಸರ್ವ್ ಮಾಡ್ತಾರೆ. ಆದರೆ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋ ಜಾಗ ಬಾಳೆ ಎಲೆಯಲ್ಲಿ ಬ್ರೇಕ್ಫಾಸ್ಟನ್ನು ಸರ್ವ್ ಮಾಡ್ತಾರೆ. ತುಂಬ ಕಮ್ಮಿ ಜಾಗದಲ್ಲಿ ಬೆಂಗಳೂರಿನಲ್ಲಿ ಬಾಳೆ ಎಲೆ ಬ್ರೇಕ್ಫಾಸ್ಟ್ ಸಿಗೋದು. ಬಟ್ ಇವತ್ತು ಒಂದು ಹೊಸ ಜಾಗ ಬನಶಂಕರಿ BDA ಕಾಂಪ್ಲೆಕ್ಸ್ ಎದುರುಗಡೆ ಓಪನ್ ಆಗಿದೆ. ಇದರ ಹೆಸರೇ ಕಿಡಾಂಬಿಸ್ ಕಿಚನ್ ಅಂತ. ಸೊ ಒಂದು ರೂಫ್ ಟಾಪ್ ರೆಸ್ಟೋರೆಂಟ್ ಇದು. ಇಲ್ಲಿ ಬೆಳಗ್ಗೆ 7:30 ಇಂದ 12 ಗಂಟೆ ತನಕ ಅದ್ಭುತವಾಗಿರುವಂಥ ಬ್ರೇಕ್ಫಾಸ್ಟನ್ನು ಸರ್ವ್ ಮಾಡ್ತಾರೆ. ಸೊ ಒಳಗೆ ಹೋಗೋಣ, ಏನೇನು ಸ್ಪೆಷಲ್ ಇದೆ ತಿಳ್ಕೊಳ್ಳೋಣ ಬನ್ನಿ. ಸೊ ಕಿಡಾಂಬಿಸ್ ಕಿಚನ್ ಒಳಗಡೆ ಬಂದಾಯ್ತು. ಸೊ ಇದೊಂದು ರೂಫ್ ಟಾಪ್ ರೆಸ್ಟೋರೆಂಟ್. ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆ ತನಕ ಇಲ್ಲಿ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾರೆ. 12 ಗಂಟೆ ಮೇಲೆ ಇಲ್ಲಿ ಲಂಚನ್ನು ಸರ್ವ್ ಮಾಡ್ತಾರೆ. ಎರಡು ಕೂಡ ಬಾಳೆಹಣ್ಣಲ್ಲೇ ಸರ್ವ್ ಮಾಡೋದು. ಬಟ್ ಈಗ ನಾನು ಬ್ರೇಕ್ಫಾಸ್ಟಿಗೆ ಬಂದಿದ್ದೀನಿ. ಇಲ್ಲಿ ಕೇವಲ 199 ರುಪೀಸ್ಗೆ ಒಂದು ಕಾಂಬೋ ಬ್ರೇಕ್ಫಾಸ್ಟ್ ಸಿಗುತ್ತೆ. ವೆರೈಟೀಸ್ ಆಫ್ ಐಟಮ್ಸ್ ಇದರಲ್ಲಿದೆ. ಸೊ ಇದನ್ನು ಟೇಸ್ಟ್ ಮಾಡೋಕ್ಕೆ ಅಂತಲೇ ಇವತ್ತು ನಾನು ಬಂದಿರೋದು. ಸೊ ಸುತ್ತ ಗ್ರೀನ್ರಿ ಅಂದರೆ ಒಂದು ನ್ಯಾಚುರಲ್ ಲೈಟಿಂಗಲ್ಲಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡೋವಂಥ ಎಕ್ಸ್ಪೀರಿಯನ್ಸೇ ಬೇರೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಎಷ್ಟು ಸಕ್ಕತ್ತಾಗಿದೆ ಜಾಗ. ನ್ಯಾಚುರಲ್ ಲೈಟು, ನ್ಯಾಚುರಲ್ ಏರು, ಸುತ್ತ ಗ್ರೀನ್ರಿ, ಒಂದು ಸಕ್ಕತ್ತಾಗಿರುವಂಥ ಆ್ಯಂಬಿಯನ್ಸನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ಬನ್ನಿ ತಿಂಡಿ ತಿನ್ನೋಣ. ಸೊ ಕಿಡಾಂಬಿಸ್ ಕಿಚನಲ್ಲಿ ಬಾಳೆ ಎಲೆಯಲ್ಲಿ ತಿಂಡಿ ಮಾಡೋಕ್ಕೆ ನಾನಂತೂ ರೆಡಿಯಾಗಿದ್ದೀನಿ. ಸೊ ಲೈಟ್ ಗ್ರೀನ್ ಬಾಳೆ ಎಲೆ ಚೆನ್ನಾಗಿದೆ ಒಂಥರ. ಸೊ ಜನರಲಿ ಬಾಳೆ ಎಲೆಯಲ್ಲಿ ಊಟ ಮಾಡೋದು, ತಿಂಡಿ ಮಾಡೋದು ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೇದು. ಬಿಕಾಸ್ ಈ ಕ್ಯಾನ್ಸರ್ ಸೆಲ್ಸ್ ಏನಿರುತ್ತಲ್ಲ ಅದ್ರ ಅಗೇನ್ಸ್ಟ್ ವರ್ಕ್ ಮಾಡುತ್ತೆ. ಇಟ್ಸ್ ಹೆಲ್ದಿ. ಆ್ಯಂಡ್ ಈ ಬಾಳೆ ಎಲೆ ಘಮ ಅದ್ರ ಮೇಲೆ ಬಿಸಿ ಬಿಸಿ ತಿಂಡಿ ಹಾಕಿದಾಗ ಅದೊಂಥರ ಘಮ ಬರುತ್ತೆ. ಸಖತ್ ಮಜಾ ಕೊಡುತ್ತೆ ಅದು. ಸೊ ಕೇಸರಿ ಬಾತ್ ಫಸ್ಟ್. ಏನೇ ತಿಂದರೂ ಶುಭಾರಂಭ ಸಿಹಿಯಿಂದ ಮಾಡಬೇಕು ಅಂತಾರೆ. ಸೊ ಬ್ರೇಕ್ಫಾಸ್ಟ್ ಕೂಡ ಸ್ವೀಟಿಂದನೇ ಸ್ಟಾರ್ಟ್ ಮಾಡ್ತಾ ಇದೀನಿ. ದೊಡ್ಡ ರವೆನಲ್ಲಿ ಮಾಡಿದರೆ ತಿಂತ ಆ ರವೆ ನಿಮ್ಗೆ ಸಿಗತ್ತೆ. ನಾಟ್ ಟೂ ಆಯಿಲಿ ಆಲ್ಸೋ. ಕ್ಯಾಲರಿ ಕಾನ್ಷಿಯಸ್ ಆಗಿರೋರು ಆರಾಮಾಗಿ ಇದನ್ನು ಟೇಸ್ಟ್ ಮಾಡ್ಬೋದು. ಸೊ ಕೇಸರಿ ಬಾತ್ ಆದಮೇಲೆ ಚಟ್ನಿಗಳು ಬರ್ತವೆ. ಸೊ ಕಿಡಾಂಬಿಸ್ ಕಿಚನಲ್ಲಿ ವೆರೈಟೀಸ್ ಆಫ್ ಚಟ್ನೀಸ್ ಇದೆ. ಅಂದರೆ ತಿಂಡಿಗೆ 3 ಥರ ಚಟ್ನಿಯನ್ನು ಸರ್ವ್ ಮಾಡ್ತಾರೆ. ಒಂದು ಕಾಯಿ ಚಟ್ನಿ, ಒಂದು ಪುದೀನ ಚಟ್ನಿ, ಇನ್ನೊಂದು ಖಾರ ಚಟ್ನಿ ಅಥವಾ ಟೊಮ್ಯಾಟೊ ಚಟ್ನಿ. ಕೇಸರಿ ಬಾತ್ ಆದಮೇಲೆ ಇಡ್ಲಿ ನೋಡೋದಕ್ಕೆ ಒಂಥರ ಕ್ಯೂಟಾಗಿ ರೌಂಡಾಗಿ ಇನ್ನೊಂಥರನೇ ಇದೆ. ನೋಡೋದಕ್ಕೂ ಅಷ್ಟೇ ಏನು ಸಾಫ್ಟ್ ಆಗಿದೆ. ಸ್ಪಾಂಜಿ ಇಡ್ಲಿ. ಈಗ ಟೊಮ್ಯಾಟೊ ಚಟ್ನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದರಿಂದನೇ ಶುರು ಮಾಡ್ತಾಯಿದ್ದೀನಿ. ಈ ಚಳಿ ವೆದರ್ಗೆ ಈ ಸ್ಪೈಸಿ ಚಟ್ನಿ ಆ್ಯಂಡ್ ಹುಳಿ ಫ್ಲೇವರು ಅದ್ಭುತ. ಪುದೀನ ಚಟ್ನಿ ಆಲ್ಸೋ ನಿಮ್ಗೆ ಫ್ಲೇವರ್ ಸಿಗ್ತಾ ಹೋಗುತ್ತೆ. ಚಟ್ನಿ ನಾವು ಟೇಸ್ಟ್ ಮಾಡೋದೇ ಫ್ಲೇವರ್ಸ್ಗೋಸ್ಕರ. ಆ್ಯಂಡ್ ಇಡ್ಲಿ ಜೊತೆ ಸಕ್ಕತ್ತಾಗಿದೆ. ಇವನ್ ಕಾಯಿ ಚಟ್ನಿ, 3 ಚಟ್ನಿಗಳು ಅದ್ಭುತ. ಜನರಲಿ ಬೆಳಗ್ಗೆ ಹೊತ್ತು ಒಳ್ಳೆ ತಿಂಡಿ ಆದರೆ ಇಡೀ ದಿನ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾರೆ. ನಂದು ಕೂಡ ಇವತ್ತು ದಿನ ಸೂಪರ್ ಆಗಿರುತ್ತೆ. ಬಿಕಾಸ್ ಒಳ್ಳೆ ಬ್ರೇಕ್ಫಾಸ್ಟ್ ನಾನು ಮಾಡ್ತಾಯಿದ್ದೀನಿ ಕಿಡಾಂಬಿಸ್ ಕಿಚನಲ್ಲಿ. ಇಡ್ಲಿ ಆದಮೇಲೆ ನೆಕ್ಸ್ಟು ಪೊಂಗಲ್ ಬಂದಿದೆ. ಬಿಸಿ ಪೊಂಗಲ್, ತಮಿಳ್ನಾಡು ಸ್ಟೈಲ್ ಪೊಂಗಲ್. ಇದು ಗಟ್ಟಿಯಾಗಿ ಪೆಪ್ಪರ್ ಫ್ಲೇವರ್ ಮತ್ತು ಆ ಜೀರಿಗೆ ಫ್ಲೇವರ್ ಹಾಗೆ ಇದೆ. ತುಪ್ಪದಲ್ಲಿ ಮಾಡಿದ್ದಾರೆ. ತುಪ್ಪದ ಫ್ಲೇವರು, ಗೋಡಂಬಿ, ಪೆಪ್ಪರು, ಜೀರಿಗೆ ಪ್ರತಿಯೊಂದು ಕೂಡ ಅದರ ಫ್ಲೇವರ್ಸನ್ನು ಕೊಡ್ತಾ ಇದೆ. ಪೊಂಗಲ್ ಅಂತೂ ಅದ್ಭುತವಾಗಿದೆ. ಸೊ ಇಡ್ಲಿ, ವಡೆ, ಪೊಂಗಲ್ ಆದಮೇಲೆ ಕಾಂಬೋನಲ್ಲಿ ನೆಕ್ಸ್ಟು ತಿಂಡಿ ಈಸ್ ಖಾರ ಬಾತ್ ಅಥವಾ ರವಾ ಕಿಸ್ಟಿ ಅಂತ ಇದನ್ನ ಕರೀತಾರೆ. ಮನೇಲಿ ಮಾಡೋ ಉಪ್ಪಿಟ್ಟಿಗಿಂತ ನನಗೆ ಹೊರಗಡೆ ಮಾಡೋ ಉಪ್ಪಿಟ್ಟೇ ಇಷ್ಟ. ಉಪ್ಪಿಟ್ಟು ಕೂಡ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಈ ಕಾಂಬೋ ಬ್ರೇಕ್ಫಾಸ್ಟಲ್ಲಿ ಲಾಸ್ಟ್ ಐಟಮ್ ಇಸ್ ಮಸಾಲೆ ದೋಸೆ. ಅಂದರೆ ಒಂದು 6 ಡಿಶಸ್ ಇದೆ ಈ ಕಾಂಬೋನಲ್ಲಿ 199 ರುಪೀಸ್ಗೆ.
ಅದರಲ್ಲಿ ಲಾಸ್ಟ್ ಮಸಾಲೆ ದೋಸೆ, ಕ್ರಿಸ್ಪಿ ಮಸಾಲೆ ದೋಸೆ, ಒಳಗಡೆ ಲೈಟಾಗಿ ಕೆಂಪು ಚಟ್ನಿ. ದೋಸೆ ಅಂತೂ ಸಖತ್ ಲೈಟಾಗಿದೆ, ಅಂದರೆ ತೆಳ್ಳಗಿದೆ. ಹಾಕಿರೋಂಥ ಕೆಂಪು ಚಟ್ನಿ ಆ್ಯಂಡ್ ಆಲೂ ಪಲ್ಯ, ಅಂದರೆ ಆಲೂ ಪಲ್ಯ ತುಂಬ ಗಟ್ಟಿಯಾಗೂ ಇಲ್ಲ, ದೋಸೆನೂ ತುಂಬ ತೆಳ್ಳಗೆ ಕ್ರಿಸ್ಪಿ ಆಗಿದೆ, ತುಪ್ಪದಲ್ಲಿ ಮಾಡಿರೋದು. ಸೊ ಮಿನಿ ಮಸಾಲೆ ದೋಸೆ ಕಾಂಬೋನಲ್ಲಿರೋದು ಅದ್ಭುತ. ಸೊ ಇಲ್ಲಿ ಕಾಂಬೋ ಬಿಟ್ಟು ಇನ್ನೂ ವೆರೈಟೀಸ್ ಆಫ್ ದೋಸೆಗಳು ಸಿಗುತ್ತೆ. ಪುದೀನ ದೋಸೆ, ರವಾ ದೋಸೆ, ಆಮೇಲೆ ಪುಡಿ ದೋಸೆ, ಕರಿಬೇವಿನ ದೋಸೆ, ಅದು ಇಲ್ಲಿ ಹೈಲೈಟ್ ಆ್ಯಕ್ಚುಲಿ. ಬಟ್ ಈ ಕಾಂಬೋನಲ್ಲಿ ಬರೋದು ಬರೀ 6 ಐಟಮ್ಗಳು ಮಾತ್ರ. ಸೊ ದಟ್ ಈಸ್ ಕೇಸರಿ ಬಾತ್, ಖಾರ ಬಾತ್, ಇಡ್ಲಿ, ವಡಾ, ಪೊಂಗಲ್ ಮತ್ತು ಮಸಾಲೆ ದೋಸೆ. 199ಗೆ ಒಳ್ಳೆ ಸ್ಟೀಲ್ ಡೀಲ್ ಅಂತಲೇ ಹೇಳ್ಬೋದು. ಈ ಮಧ್ಯ ಕೂತು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಒಳ್ಳೆ ಬ್ರೇಕ್ಫಾಸ್ಟು ಅಥವಾ ಲಂಚ್ ಮಾಡ್ಬೋದು ನೀವು. ಒಂದು ಪಾಕೆಟ್ ಫ್ರೆಂಡ್ಲಿ ಜಾಗ, 199 ರುಪೀಸ್ಗೆ ಒಂದು ಕಾಂಬೋ ಅಂದರೆ ಜಸ್ಟ್ ಇಮ್ಯಾಜಿನ್, ಅದು ಬಾಳೆಹಳ್ಳಿನಲ್ಲಿ ಈ ಒಂದು ಜಾಗದಲ್ಲಿ. ಸೊ ಒಂದು ಅದ್ಭುತವಾಗಿರುವಂಥ ಜಾಗದ ಪರಿಚಯ ನಾನು ಮಾಡಿಕೊಟ್ಟಿದ್ದೀನಿ ಇವತ್ತು. ಮುಂದಿನ ಎಪಿಸೋಡಲ್ಲಿ ಯಾವ ಜಾಗ, ಯಾವ ತಿಂಡಿ ಎಕ್ಸ್ಪ್ಲೋರ್ ಮಾಡ್ತೀನಿ. ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಮಸ್ಕಾರ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.